ಇವತ್ತಿನ ಜನ್ರೇಷನಲ್ಲಿ ರಿಲೇಶನ್ಶಿಪ್ ಕೂಡ ಚೆನ್ನಾಗಿರೋದು ಇಟ್ಸ್ ಎ ಸಕ್ಸಸ್ ಅಂತ ಹೇಳ್ಬೋದು. ಬಿಕಾಸ್ ಇಷ್ಟು ಫಾಸ್ಟ್ ಆಗಿರತಕ್ಕಂಥ ಒಂದು ಟೆಕ್ನಾಲಜಿ ಆ್ಯಂಡ್ ಜನ್ರೇಷನ್ ಒಳಗಡೆ ರಿಲೇಶನ್ಶಿಪ್ ಲಾಂಗ್ ಟರ್ಮಲ್ಲಿ ಬರ್ತಾ ಇದೆ ಅಂತ ಹೇಳಿದ್ರೆ ನಿಜವಾಗ್ಲೂ ಆ ರಿಲೇಶನ್ಶಿಪ್ ಅಲ್ಲಿ ಇದ್ದಂಥವ್ರೆ ಲಕ್ಕಿ ಅಂತ ಹೇಳ್ಬೋದು. ಬಿಕಾಸ್ ಇವತ್ತು ತುಂಬ ಬ್ರೇಕಪ್ಸ್ ಆಗ್ತಿದೆ, ತುಂಬ ಚೀಟಿಂಗ್ ನಡೀತಾ ಇದೆ, ನಂಬಿಕೆ ದ್ರೋಹಗಳಾಗ್ತಿದೆ ಅಲ್ವಾ. ನಾನು ಹೇಳುವಂಥ ವಿಚಾರಗಳು ನಿಮ್ಮ ರಿಲೇಶನ್ಶಿಪ್ಪಲ್ಲಿ ಇದೆಯಾ ಚೆಕ್ ಮಾಡ್ಕೊಳ್ಳಿ. ಅದು ಇತ್ತು ಅಂತ ಹೇಳಿದ್ರೆ ನಿಮ್ಮ ರಿಲೇಶನ್ಶಿಪ್ ಇಸ್ ಟೂ ಗುಡ್. ಹಂಗಂತ ಹೇಳಿದ್ರೆ ಈ ವಿಚಾರಗಳು ಇಲ್ಲ ಅಂದ ತಕ್ಷಣ ನಿಮ್ಮ ರಿಲೇಶನ್ಶಿಪ್ ಹಾಳಾಗಿ ಹೋಗಿದೆ ಅಂತಲ್ಲ. ಬಟ್ ಈ 5 ಲಕ್ಷಣಗಳಿದ್ರೆ ಓಕೆ, ಒಂದು ರಿಲೇಶನ್ಶಿಪ್ಪಿಗೆ ಏನು ಬೇಕು ಅದಿದೆ ಅಂತ ಅರ್ಥ. ಇಲ್ಲ ಅಂದರೆ ಈಗ ಈ ವಿಚಾರಗಳು ಇಲ್ಲ ಅಂತ ಹೇಳಿದ್ರೆ ಇಂಪ್ಲಿಮೆಂಟ್ ಮಾಡಿಕೊಂಡು ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ಇಬ್ರು ಕೂಡ ಯಾರೆಲ್ಲ ನೋಡ್ತೀರಿ ಪಾರ್ಟ್ನರ್ಸ್, ಸೊ ಇಂಪ್ಲಿಮೆಂಟ್ ಮಾಡ್ಕೊಂಡ್ರೆ ಇನ್ನೂ ಬೆಟರ್ದೇನ್ ಆಗಿರುತ್ತೆ ರಿಲೇಶನ್ಶಿಪ್. ಫೈನಲಿ ನಾವೇನೇ ಕೆಲಸ ಮಾಡಿದ್ರು ಕೂಡ ಒಂದು ರಿಲೇಶನ್ಶಿಪ್ಪಲ್ಲಿ ನಾವು ಚೆನ್ನಾಗಿದ್ದಾಗ ಒಂದು ನೆಮ್ಮದಿ, ಒಂದು ಖುಷಿ, ಒಂದು ಜೀವನದ ಏನಂತ ಹೇಳಿದ್ರೆ ಸುಖದ ಪರಮಾವಧಿ ಅಂತ ಹೇಳ್ತೀವಲ್ಲ, ಸೊ ಆ ಫೀಲ್ ಆಗುತ್ತೆ ಅಲ್ವಾ. ಸೊ ಅದಕ್ಕಿಂತ ಮುಂಚೆ ಫಸ್ಟ್ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಆ್ಯಂಡ್ ಕೌನ್ಸಿಲಿಂಗ್ ಬೇಕು, ನನ್ನ ಜೊತೆ ಮಾತಾಡಬೇಕಂದ್ರೆ ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಿ, ಕಾಂಟ್ಯಾಕ್ಟ್ ಮಾಡಿ. ಈಗ ನೆಕ್ಸ್ಟ್ ಪಾಯಿಂಟಿಗೆ ಹೋಗೋಣ ನೇರವಾಗಿ. ನೋಡಿ, ನಿಮ್ಮ ರಿಲೇಶನ್ಶಿಪ್ ಹೆಲ್ದಿ ಆಗಿದೆ ಅಂತ ಹೇಳಿದ್ರೆ ಫಸ್ಟ್ ಸಿಂಪ್ಟಮ್ಸ್ ಅಥವಾ ಒಂದು ವಿಚಾರ ಏನಿರಬೇಕು ಅಂದರೆ ಫ್ರೀಡಮ್ ಇರಬೇಕಾಗತ್ತೆ ಇಬ್ರಿಗೂ. ಫ್ರೀಡಮ್ ಯಾಕೆ ಇರಬೇಕು ಅಂತ ಹೇಳಿದ್ರೆ ಒಬ್ರಿಗೊಬ್ರು ಟ್ರಸ್ಟ್ ಮಾಡ್ತಾರೆ, ಒಬ್ರಿಗೊಬ್ರು ಬಿಲೀವ್ ಮಾಡ್ತಾರೆ ಅಂತ ಹೇಳಿದ್ರೆ ಅಲ್ಲಿ ಫ್ರೀಡಮ್ ಇದ್ದೇ ಇರುತ್ತೆ. ಓಕೆ, ಆ್ಯಂಡ್ ಜೊತೆಗೆ ಅಂಡರ್ಸ್ಟ್ಯಾಂಡಿಂಗು ಬಿಲ್ಡ್ ಆಗಿರುತ್ತೆ ಅಲ್ಲಿ, ಆವಾಗಲೇ ಫ್ರೀಡಮ್ ಇರೋಕ್ಕೆ ಸಾಧ್ಯ. ನೀವು ಸುಮಾರು ಕಪಲ್ಸ್ ನೋಡಿರ್ಬೋದು ಲೈಕ್ ವಿರಾಟ್ ಕೊಹ್ಲಿ ಅವ್ರದ್ದು ಆ್ಯಂಡ್ ಯಶ್ ರಾಧಿಕಾ ಪಂಡಿತ್ ಅವ್ರದ್ದು, ಅಥವಾ ಸುಮಾರು ಸೆಲೆಬ್ರಿಟಿಗಳು ಈಗ ನಮಗೆ ಬಂದಾಗ ಈ ಸದ್ಯ ಟ್ರೆಂಡಿಂಗಲ್ಲಿ ನಡೀತಾ ಇರೋದು ಕಪಲ್ಸ್ ಬಗ್ಗೆ ನಾನು ಹೇಳ್ತಿರೋದು ಸುಮಾರಿದೆ. ಸೊ ಅವರೆಲ್ಲ ಒಂದು ಟ್ರಸ್ಟ್ ಬಿಲ್ಡ್ ಆಗಿರುತ್ತೆ ಆ್ಯಂಡ್ ಅವ್ರವ್ರ ಲೈಫಲ್ಲಿ ಫ್ರೀಡಮ್ ಆಗಿರ್ತಾರೆ. ಸೊ ಫ್ರೀಡಮ್ ಇರೋದು ತುಂಬ ಮುಖ್ಯ ಇರೋದು ಒಂದು ರಿಲೇಶನ್ಶಿಪ್ಪಲ್ಲಿ. ಸೊ ನೆಕ್ಸ್ಟ್ ಬಂದು ಏನಂತ ಹೇಳಿದ್ರೆ ಹಾನೆಸ್ಟ್ ಕಮ್ಯುನಿಕೇಶನ್ ಇರಬೇಕು. ಅಂದರೆ ಪ್ರಾಂಪ್ಟ್ ಇರಬೇಕಲ್ಲಿ, ಪ್ರಾಂಪ್ಟಾಗಿ ಇಬ್ರು ಇರಬೇಕು. ನಾಟ್ ಓನ್ಲಿ ಒಬ್ರು ಯಾರು ಇದ್ರೆ ಅಲ್ಲ, ಇಬ್ರು ಅಷ್ಟೇ ಪ್ರಾಂಪ್ಟಾಗಿ ಕಚ್ಕೊಂಡೇ ಬದುಕೋಕ್ಕಾಗಲ್ಲ ಪ್ರತಿದಿನ. ಇಬ್ರು ಏನೇ ಕೆಲಸ ಮಾಡಲಿ ಅಥವಾ ಊರಲ್ಲಿ ಇರಲಿ, ಇರದೇ ಇರಲಿ, ಹೊರಗಡೆ ಎಲ್ಲೋ ಇರಲಿ, ಬಟ್ ಹಾನೆಸ್ಟ್ ಆಗಿರ್ಬೇಕು. ಆ ಕಮ್ಯುನಿಕೇಶನ್ ಒಳಗಡೆ ಸುಳ್ಳು, ಕತೆ ಕಟ್ಟೋದು ಅಥವಾ ಇನ್ನೇನೋ ಮಾತಾಡುವಂಥದ್ದಿತ್ತು ಅಂತ ಹೇಳಿದ್ರೆ ಸೊ ಹಾನೆಸ್ಟ್ ಅನ್ನೋ ಪದಕ್ಕೆ ಅಲ್ಲಿ ಅದು ಮ್ಯಾಚ್ ಆಗಲ್ಲ. ಹಾನೆಸ್ಟ್ ಆಗಿರೋದು ಇಟ್ ಮೀನ್ಸ್ ಏನಂತ ಹೇಳಿದ್ರೆ ಇಬ್ರು ಕರೆಕ್ಟ್ ಆಗಿರ್ಬೇಕಾಗತ್ತೆ, ಅದಕ್ಕೆ ಹಾನೆಸ್ಟ್ ಅಂತ ಹೇಳ್ತೀವಿ ನಾವು. ಓಕೆ, ಇದು ಸೆಕೆಂಡ್ ಪಾಯಿಂಟ್. ಹಾನೆಸ್ಟ್ ಆಗಿದ್ದೀರಾ ಆ್ಯಂಡ್ ಫ್ರೀಡಮ್ ಆಗಿದ್ದೀರಾ ಅಂತ ಹೇಳಿದ್ರೆ ನೀವು ಹೆಲ್ದಿ ವೇನಲ್ಲಿ ಒಂದು ರಿಲೇಶನ್ಶಿಪ್ ಇದೆ ಅಂತ ಅರ್ಥ ಆಗುತ್ತೆ. ಸೊ ನೆಕ್ಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ ಮ್ಯೂಚುವಲ್ ರೆಸ್ಪೆಕ್ಟ್ ಇಸ್ ವೆರಿ ಇಂಪಾರ್ಟೆಂಟ್. ಮ್ಯೂಚುವಲ್ ರೆಸ್ಪೆಕ್ಟ್ ಅಂದರೆ ಇಬ್ರು ಅಷ್ಟೇ ಒಬ್ರಿಗೊಬ್ರು ಗೌರವ ಕೊಡಬೇಕು. ಅವ್ರನ್ನ ಕಂಡ್ರೆ ಅಷ್ಟೇ ಗೌರವ ಆ್ಯಂಡ್ ಪ್ರೀತಿ, ಆ ಕಾಳಜಿ ಅದು ಪಾಸ್ ಆಗಬೇಕು. ನಮ್ಮವರು ಆ್ಯಂಡ್ ನಮಗೋಸ್ಕರ ಸ್ಯಾಕ್ರಿಫೈಸ್ ಮಾಡಿ ನಿಲ್ಲುವಂಥವ್ರು, ನಂದು ಅಂತ ಒಂದು ಮನಸ್ಥಿತಿ ಇರಲ್ಲ, ನಮ್ದು ಅನ್ನೋ ಮನಸ್ಥಿತಿ ಇಟ್ಕೊಂಡು ಬದುಕ್ತಾ ಇರೋರು, ಇವ್ರ ಮೇಲೆ ಗೌರವ ಇರಬೇಕು ಅನ್ನೋದು ನಿಮಗೂ ಇರಬೇಕು. ಆಸ್ ಯೂಶ್ವಲ್ ಅವ್ರಿಗೂ ಜೊತೆಗಿರೋರ್ಗೂ ಅಷ್ಟೇ ಗೌರವ ಇರಬೇಕು. ನಿಮ್ಮ ಅನ್ಕಂಡ್ರೆ ನೀವು ಗೌರವ ಕೊಟ್ಟು ಅವ್ರ ಗೌರವ ಕಾಣಲಿಲ್ಲ ಅಂತ ಹೇಳಿದ್ರೆ ತಪ್ಪಾಗತ್ತೆ. ಅಷ್ಟೇ ಗೌರವವಾಗಿ ಕರೆಕ್ಟಾಗಿ ನಡ್ಕೊಂಡಾಗ ಅದಕ್ಕೆ ಮ್ಯೂಚುವಲ್ ನಾವು ಏನಂತ ಹೇಳ್ತೀವಿ, ರೆಸ್ಪೆಕ್ಟ್ ಅಂತ ಹೇಳ್ತೀವಿ. ಈ ಮ್ಯೂಚುವಲ್ ರೆಸ್ಪೆಕ್ಟ್ ಇದ್ದಾಗ ಆ ರಿಲೇಶನ್ಶಿಪ್ ತುಂಬ ಹೆಲ್ದಿ ವೇನಲ್ಲಿ ಹೋಗ್ತಿದೆ ಅಂತ. ಆ್ಯಕ್ಚುಲಿ ಫಸ್ಟ್ ಮೊದಲನೇ ಪಾಯಿಂಟ್ ಹೇಳಬೇಕಾಗಿದೆ ಮ್ಯೂಚುವಲ್ ರೆಸ್ಪೆಕ್ಟ್. ಯಾಕಂದರೆ ಆ ಗೌರವ ಇದ್ದಾಗ ಏನಾಗುತ್ತೆ, ಅವರು ಫ್ರೀಡಮಲ್ಲಿ ಇರ್ತಾರೆ ಆ್ಯಂಡ್ ಗೌರವ ಇದ್ದಾಗ ಹಾನೆಸ್ಟ್ ಆಗಿರ್ತಾರೆ. ಅಲ್ಲಿ ಸುಳ್ಳು ಹೇಳಬೇಕು, ಕತೆ ಕಟ್ಟಬೇಕು, ಅಥವಾ ಇನ್ನೇನೋ ಏನೋ ಚಾಡಿಗಳೇನು ಹೇಳ್ಬೇಕು, ಆ ಥರದ್ದೇನೂ ಬರಲ್ಲ. ಆ್ಯಕ್ಚುಲಿ ಗೌರವ ಇತ್ತು ಅಂತ ಹೇಳಿದ್ರೆ ಈ ಗೌರವನ ಫಸ್ಟ್ ಕೊಡೋದು ಕಲಿಬೇಕಾಗತ್ತೆ ಇಬ್ರು. ನೆಕ್ಸ್ಟ್ ಬಂದು ಟ್ರಸ್ಟ್ ಸ್ಟ್ರಾಂಗ್ ಆಗಿರುತ್ತೆ. ಅಂದರೆ ಒಬ್ಬರ ಮೇಲೊಬ್ರು ನಂಬಿಕೆ ತುಂಬ ಚೆನ್ನಾಗಿ ಬಿಲ್ಡ್ ಆಗಿರುತ್ತೆ. ನಮಗೆ ಯಾವ ಥರ ಅಂತ ಹೇಳಿದ್ರೆ 1 ಮಂತ್ ಅವ್ರ ಜೊತೆಗಿಲ್ಲ, ಇಬ್ರು ದೂರ ಇದ್ದಾರೆ, ಅಥವಾ ಒಂದು 4 ವರ್ಷ 5 ವರ್ಷ ಈ ಅವ್ರ ಜೊತೆನಲ್ಲಿ ಇರೋಕ್ಕಾಗ್ತಿಲ್ಲ, ಯಾವಾಗೋ ಸೇರ್ತಾರೆ, ಯಾವಾಗೋ ಸಿಗ್ತಾರೆ, ಯಾವಾಗೋ ಮೀಟ್ ಮಾಡ್ತಾರೆ ಅಂತಂದಾಗ ಒಂದು ರಿಲೇಶನ್ಶಿಪ್ಪಲ್ಲಿ ಸೊ ಟ್ರಸ್ಟ್ ಒಂದೇ ಕಾರಣ, ನಂಬಿಕೆ ಒಂದೇ ಕಾರಣ. ಆ ಟ್ರಸ್ಟ್ ಹೆಂಗಿರ್ಬೇಕಂದ್ರೆ 100% ಜೆನ್ಯೂನ್ ಆಗಿರಬೇಕು ಇಬ್ರು. ಆವಾಗ ನಿಮ್ಮ ರಿಲೇಶನ್ಶಿಪ್ ಹೆಂಗೆ ಅಂತ ಹೇಳಿದ್ರೆ, ನಾನು ಅದೇ ಹೇಳ್ತೀನಲ್ಲ, ನೀವು ಎಷ್ಟೇ ದೂರ ಇರಿ ಬಟ್ ನಂಬಿಕೆ ಇದ್ದಾಗ ಆ ಪ್ರೀತಿ ಅಷ್ಟೇ ಹತ್ರ ಆಗಿರುತ್ತೆ ಅಂತ ಹೇಳ್ತಾರೆ ದೊಡ್ಡವರು. ನಿಮ್ಮ ರಿಲೇಶನ್ಶಿಪ್ಪಲ್ಲಿ ಕೂಡ ಇದನ್ನು ಕ್ಯಾರಿ ಮಾಡಿ ಇಬ್ರು, ಆವಾಗ ತುಂಬ ಚೆನ್ನಾಗಿರುತ್ತೆ. ನೀವು ರಿಲೇಶನ್ಶಿಪ್ ಈಗೇನು ಜೊತೆಗಿದ್ದೀರಿ, ಅದ್ರ ಇಂಟೆನ್ಷನ್ ಇಬ್ರು ಜೊತೆಗಿರಬೇಕು, ಬಾಳಿ ಬದುಕಬೇಕು, ಚೆನ್ನಾಗಿರ್ಬೇಕು, ಖುಷಿಯಾಗಿರ್ಬೇಕು ಅಂತ ತಾನೇ ಪ್ರಪೋಸ್ ಮಾಡಿಕೊಂಡು ಅಥವಾ ಮದುವೆ ಮಾಡಿಕೊಂಡು ಲವ್ ಮಾಡಿಕೊಂಡು ಇರೋವಂಥದ್ದು. ಅದನ್ನು ಇಬ್ರು ಇಷ್ಟು ಪಾಯಿಂಟ್ಸನ್ನು ಅರ್ಥ ಮಾಡ್ಕೊಂಡಾಗ ನಿಜವಾಗ್ಲೂ ನಿಮ್ಮ ಲೈಫಲ್ಲಿ ನೀವು ತುಂಬ ಖುಷಿಯಾಗಿರ್ತೀರಿ. ಇರೋ ಸ್ಯಾಲ್ರಿಲಿ ಖುಷಿ ಇರ್ತೀರಿ, ಇರೋ ಲೈಫ್ ಏನು ಪ್ರೆಸೆಂಟ್ ಇದೆ ನಿಮ್ಮ ಹತ್ರ ಸಿಚುವೇಶನ್ ಅದರಲ್ಲೂ ಖುಷಿ ಕಾಣ್ತೀರಿ. ನಾನು ಅದೇ ಹೇಳ್ತಿರೋದು, ರಿಲೇಶನ್ಶಿಪ್ ಚೆನ್ನಾಗಿತ್ತು ಅಂತ ಹೇಳಿದ್ರೆ ಹೆಂಗೋ ನಾವು ಒಂದು ಸಿಚುವೇಶನ್ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೋದು. ಅದೇ ರಿಲೇಶನ್ಶಿಪ್ ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ನಮ್ಮ ಹತ್ರ ಏನೇ ಅಪರ್ಚುನಿಟೀಸ್ ಇದ್ರೂ ಕೂಡ ಸೊ ಕಷ್ಟ ಆಗತ್ತೆ ಅಲ್ವಾ. ಸೊ ನೆಕ್ಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ ಇಬ್ರು ಗ್ರೋತ್ ಸಪೋರ್ಟ್ ಮಾಡ್ತಾರೆ, ಒಬ್ರಿಗೊಬ್ರು ಗ್ರೋತ್ ಸಪೋರ್ಟ್ ಮಾಡಬೇಕು. ಇದು ತುಂಬ ಹೊಟ್ಟೆ ಜೆಲಸ್ ಫೀಲ್ ಮಾಡ್ಕೊಳ್ಳೋದು, ಅವ್ರು ಬೆಳೀತಾ ಇರ್ಬೇಕಾರೆ
ಅವರು ಮುಂದೆ ಹೋಗ್ದಿರಂಗೆ ಕಾಲೆಳೆಯುವಂಥದ್ದು ಅಥವಾ ನೀನಷ್ಟೇ ಬೆಳಿಬೇಕು, ನೀನಷ್ಟೇ ಆ ಥರದ್ದಲ್ಲ. ಅವ್ರು ಏನ್ ಇಷ್ಟಪಡ್ತಾರೆ ಬೆಳೀಲಿಕ್ಕೆ, ಆ ವೇನಲ್ಲಿ ಗಂಡ ಸಪೋರ್ಟ್ ಮಾಡಬೇಕು. ಗಂಡ ಏನ್ ಬಿಡ್ಲಿಕ್ಕೆ ಇಷ್ಟಪಡ್ತಾನೆ, ಆ ವೇನಲ್ಲಿ ಹೆಂಡತಿನೂ ಸಪೋರ್ಟ್ ಮಾಡಬೇಕಾಗತ್ತೆ. ಇದು ಫ್ರೆಂಡ್ ಸರ್ಕಲ್‌ಗೂ ಅನ್ವಯ ಆಗತ್ತೆ. ಆವಾಗಲೇ ಒಂದು ಹೆಲ್ದಿ ರಿಲೇಶನ್‌ಶಿಪ್ ಬಾಂಡಿಂಗ್ ಅಂತ ಹೇಳ್ಬೋದು ನಾವು. ಒಂದು ರಿಲೇಶನ್‌ಶಿಪ್ ಬಾಂಡ್ ಆಗಬೇಕು ಅಂತ ಹೇಳಿದ್ರೆ, ತುಂಬಾ ಚೆನ್ನಾಗಿ ಹೆಲ್ದಿ ವೇನಲ್ಲಿ ಸಾಗ್ಬೇಕಂತ ಹೇಳಿದ್ರೆ, ಇದಿಷ್ಟು ಪಾಯಿಂಟ್ಸ್ ತುಂಬಾ ಮುಖ್ಯ ಇರುತ್ತೆ. ಅದನ್ನ ಬಿಲ್ಡ್ ಮಾಡ್ಕೋಬೇಕು ಇಬ್ರೂನು ಕೂಡ. ಅವಾಗ ರಿಲೇಶನ್‌ಶಿಪ್ ಚೆನ್ನಾಗಿರುತ್ತೆ. ಸ್ನೇಹಿತರೆ ನೋಡಿ, ನಾನು ಹೇಳುವಂಥದ್ದು ಪ್ರತಿ ವಿಡಿಯೋದಲ್ಲಷ್ಟೇನೆ ನಿಮ್ಮ ವಿಚಾರದಲ್ಲಿ, ನಿಮ್ಮ ರಿಲೇಶನ್‌ಶಿಪ್ಪಲ್ಲಿ ಹೊಸದನ್ನೇ ಆಡ್ ಮಾಡ್ಕೊಳ್ಳಿ, ಕಲೀರಿ. ಕಲಿಯೋದು ತುಂಬಾ ಇದೆ. ಪ್ರತಿಯೊಬ್ಬರು ಎಲ್ಲರಿಂದ ಕಲಿಯೋದು ತುಂಬಾ ಇದೆ. ಇವೆಲ್ಲ ವಿಚಾರಗಳನ್ನ ಆಡ್ ಮಾಡ್ತಾ ಹೋದಾಗ ಇನ್ನೂ ಸ್ವಲ್ಪ ಸುಧಾರಿಸ್ತೀವಿ. ಮೆಂಟಲ್ ಸ್ಟ್ರೆಸ್ ಕಡಿಮೆ ಆಗತ್ತೆ. ಖುಷಿ ಕಾಣುತ್ತೆ ಲೈಫಲ್ಲಿ. ಏನ್ ಹೇಳ್ತೀರಾ? ಇಟ್ಸ್ ಎಕ್ಸಾಕ್ಟ್ಲಿ ಕರೆಕ್ಟು ಅಂತ ಅನ್ಸಿದ್ರೆ ನಿಮ್ಮ ಕಮೆಂಟ್ ಸೆಕ್ಷನ್‌ಗೆ ಹೋಗ್ಬಿಟ್ಟು ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ಆ್ಯಂಡ್ ಇಷ್ಟ ಆದರೆ ಲೈಕ್ ಮಾಡಿ. ಎಲ್ರಿಗೂ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಕೌನ್ಸಿಲಿಂಗ್ ಬೇಕಾ ಕಾಂಟ್ಯಾಕ್ಟ್ ಮಾಡಿ. ಮತ್ತೊಂದು ಟಾಪಿಕಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್. ನಮಸ್ತೆ.